ವೆಲ್ಕಮ್ ಟು ಶಶಿ ಕವಲಕ್ಕಿ ಚಾನಲ್. ತುಂಬ ದಿನದ ಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ಇವತ್ತು ಯುಗಾದಿಗೆ ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೇನೆ. ಸಾಮಾನ್ಯವಾಗಿ ಎಲ್ಲರೂ ಹೋಳಿಗೆ ಮಾಡ್ತಾರೆ. ನಾನಿವತ್ತು ಒಬ್ಬಳೇ ಇರೋದರಿಂದ ಸಬ್ಬಕ್ಕಿ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಅದು ಬಾದಾಮು, ಕ್ಯಾರೆಟು, ಸಬ್ಬಕ್ಕಿ ಹಾಕಿ. ನಾನು 1 ಗ್ಲಾಸ್ ಆಗೋಷ್ಟು ಸಬ್ಬಕ್ಕಿ ತೊಗೊಂಡಿದ್ದೇನೆ. ಅದು ಮೀಡಿಯಮ್ ಸೈಜ್ ಸಬ್ಬಕ್ಕಿ. ಇದರಲ್ಲಿ 3 ಥರ ಇರುತ್ತೆ. ಇದು ಮೀಡಿಯಮ್ ಸೈಜು. ಇಷ್ಟಿದ್ರೆ ಸಾಕು ಪಾಯಸಕ್ಕೆ. ಇದನ್ನೀಗ ನೀರು ಹಾಕಿ ವಾಶ್ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ನೀರದನ್ನು ಬಸಿದು ಮತ್ತೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಇಟ್ಕೊಳ್ಳೋಣ. ಈಗ ಸಬ್ಬಕ್ಕಿ ನೆಂದಿದೆ, ಈಗ ಮೆತ್ತಗಾಗಿದೆ ನೋಡಿ. ಇಷ್ಟು ಮೆತ್ತಗಾದ್ರೆ ಸಾಕು. ಈಗ ಬೇರೆ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸೋದಕ್ಕೆ ಇಡೋಣ. ಒಂದು ಗ್ಲಾಸ್ ಸಬ್ಬಕ್ಕಿಗೆ 1.5 ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿದ್ದೇನೆ. ಅದಕ್ಕೆ ಕುದೀತಾ ಇದೆ. ಈಗ ಅದಕ್ಕೀಗ ನಾವು ಸಬ್ಬಕ್ಕಿ ಹಾಕ್ಕೊಳ್ಳೋಣ. ಸಬ್ಬಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಗ್ಚುತ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಬಿಡುತ್ತೆ. ಸಬ್ಬಕ್ಕಿ ಮತ್ತು ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟರಂತೂ ದಪ್ಪ ತಳದ ಪಾತ್ರೆಯಲ್ಲಿ ಮಾಡಬೇಕು, ಇಲ್ಲಾಂದರೆ ಅದು ತಳ ಬೇಗ ಹಿಡ್ಕೊಂಡು ಬಿಡುತ್ತೆ. ಹಾಗೆ ನಾನು ಸ್ವಲ್ಪ ಬಾದಾಮಿ ನೆನೆ ಹಾಕ್ಕೊಂಡಿದ್ದೆ, ಅದನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೇನೆ. ಇದನ್ನು ಈಗ ನಾವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಇಷ್ಟು ತರಿ ಆದರೆ ಸಾಕು. ಇದು ಬಾದಾಮಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಈಗ ಇದಕ್ಕೀಗ ಹಾಕ್ಕೊಳ್ಳೋಣ. ಈಗ ಇದು ಸಬ್ಬಕ್ಕಿ ಕೂಡ ಬೆಂತು. ಇಷ್ಟು ಬೆಂದ್ರೆ ಸಾಕು ಬಿಡಿ. ಈಗ ಇದಕ್ಕೆ ಬಾದಾಮು ಮಿಕ್ಸಿ ಹಾಕ್ಕೊಂಡಿದ್ರಲ್ಲ, ಅದೀಗ ಹಾಕ್ಕೊಳ್ಳೋಣ. ಅದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಂಡೋದ್ರಿಂದ ತಿನ್ನುವಾಗ ಸ್ವಲ್ಪ ಬಾಯಿಗೆ ತಿನ್ನಲಿಕ್ಕೆ ಒಂಥರ ತುಂಬ ಚೆನ್ನಾಗಿರ್ತದೆ. ಈಗ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೇನೆ ನಾನು. ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೇನೆ. ಹಾಗೆ ಸಕ್ಕರೆ ನಮ್ಗೆ ಎಷ್ಟು ಬೇಕಷ್ಟು, ರುಚಿ ಎಷ್ಟು ಬೇಕಷ್ಟು. ನಾನೀಗ 2 ಬೌಲ್ ಹಾಕ್ಕೊಂಡಿದ್ದೇನೆ, ಅಂದರೆ 1.5 ಬೌಲು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಅದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀಲಿ. ಈಗ ಅದು ಕೈ ಆಡಿಸ್ತಾನೆ ಇರಬೇಕಾಗ್ತದೆ. ಇದು ಸಬ್ಬಕ್ಕಿ ಮಾತ್ರ ಬೇಗ ತಳ ಹಿಡ್ಕೊಂಡು ಬಿಡ್ತದೆ. ದಪ್ಪ ಆಗ್ತದೆ, ಇದು ದಪ್ಪ ಆಗ್ತಾ ಬಂತೀಗ. ಇಷ್ಟು ದಪ್ಪ ಸಾಕು. ಇದಕ್ಕೆ ನಾವೀಗ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ. ನಾನು ತುಪ್ಪ ಎಣ್ಣೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು, ಆದರೆ ನಾನೀಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ. ಇದು ಹೋಮ್ ಮೇಡ್ ತುಪ್ಪ, ಮನೇಲೇ ಮಾಡಿದ ತುಪ್ಪ. ಇದು 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಹಾಗೆ ಕ್ಯಾರೆಟ್ ಸ್ವಲ್ಪ ತುರಿದಿಟ್ಕೊಂಡಿದ್ದೆ. ಕ್ಯಾರೆಟ್ ಹಾಕೋದ್ರಿಂದ ಇನ್ನೂ ಒಂಥರ ಚೇಂಜ್ ಟೇಸ್ಟ್. ಮತ್ತು ಏನಂತ ಹೇಳಿದ್ರೆ, ಮಧ್ಯದಲ್ಲಿ ಈ ಪಾಯಸದ ಮಧ್ಯೆ ಸಿಕ್ಕಿದ್ರೆ ಅದು ನೋಡಲಿಕ್ಕೂ ಕಲರ್ಫುಲ್ಲಾಗಿರ್ತದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಲಿಕ್ಕೂ. ಕೇಸರಿ ದಳ ಹಾಕ್ದಂಗೆ ಇರ್ತದೆ ಅದು, ನೋಡಲಿಕ್ಕೂ ಒಂಥರ ಚೆಂದ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಕುದೀತಾ ಬಂತು, ಈಗ ಕುದೀತಾ ಇದೆ. ಇಷ್ಟು ಆಯಿತು. ಈಗ ಮತ್ತೆ 1-2 ನಿಮಿಷ ಕುದಿಸಿದ್ರೆ ಸಾಕು. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದೆ, ಏಲಕ್ಕಿ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈಗ ಸಾಕು. ಈಗ ಸ್ಟವ್ ಆಫ್ ಮಾಡೋಣ. ಕುದೀತು, ಈಗ ಇಷ್ಟ ಆದರೆ ಸಾಕು. ಕುದೀತು, ಸ್ಟವ್ ಆಫ್ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸಿಹಿ ಜಾಸ್ತಿ ಆಗ್ತದೆ, ಇಲ್ಲಾಂದರೆ ಸ್ವಲ್ಪ ಚಪ್ಪೆ ಆಗ್ತದೆ. ಅದಕ್ಕೆ ಸ್ವಲ್ಪ 1 ಚಿಟಿಕೆ, ಒಬ್ಬೊಬ್ಬರು ಹಾಕ್ಕೊಳ್ತಾರೆ, ಒಬ್ಬರು ಹಾಕಲ್ಲ. ಆದರೆ ನಾನು ಇದಕ್ಕೆ ಹಾಕ್ತೀನಿ ಸ್ವೀಟಿಗೆ, ಯಾಕಂದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ.
ಈಗ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಕಾಯಿಸ್ಕೊಂಡಿದ್ದೀನಿ. ಅದರಲ್ಲೀಗ ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಪಾಯಸಕ್ಕೆ ಹಾಕೋಣ. ಈಗ ಪಾಯಸಕ್ಕೆ ಆಯಿತು. ಈಗ ಪಾಯಸ ರೆಡಿ. ನೀವು ಒಂದು ಸಲ ಮನೆಯಲ್ಲಿ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೋಡಿ ಆಗಿದೆ ನೋಡಿ. ಈಗ ಸರ್ವ್ ಮಾಡೋಣ. ಪಾಯಸ ರೆಡಿ. ಸರ್ವ್ ಮಾಡೋಣ ಈಗ. ತುಂಬ ಚೆನ್ನಾಗಿ ಆಗ್ತದೆ ಇದು, ನೀವು ದಯವಿಟ್ಟು ಮಾಡಿ. ಮತ್ತು ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.